ಇರ್ತಕ್ಕಂಥ ಸಿಂಧು ದೇವಿ ಮತ್ತು ಸುರೇಂದ್ರ ಅವರ ಮಗಳು ಆಕಾಂಕ್ಷ ಅವರ ಇವತ್ತು ಆತ್ಮಹತ್ಯೆ ಪ್ರಕರಣ ಎನ್ನುವಂಥ ದೃಷ್ಟಿಯಲ್ಲಿ ಕಳೆದ 2-3 ದಿವಸದ ಹಿಂದೆ ಪಂಜಾಬ್ನ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಂತಹ ಆಕಾಂಕ್ಷ ಅವರು ಏಕಾಏಕಿಯಲ್ಲಿ ಮರಣಾಪಿರುದೂರು ಎನ್ನುವಂಥ ಸುದ್ದಿಯನ್ನು ತಿಳಿದಿರ್ತಕ್ಕಂಥ ಪೋಷಕರು ಪಂಜಾಬಿಗೆ ತೆರಳಿದಂತಹ ಸಂದರ್ಭದಲ್ಲಿ ಈ ರೀತಿ 4ನೇ ಮಹಡಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರು ತಿಳಿಸಿದರು. ಪ್ರಾಯಶಃ ಆ ಸಂದರ್ಭದಲ್ಲಿ ಆಕಾಂಕ್ಷರು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಒಂದು ಹೆಣ್ಣು ಮಗಳಲ್ಲ ಎನ್ನುವಂಥದ್ದು ಅವರ ತಾಯಿ, ಅವರ ತಂದೆ ಮತ್ತು ಎಲ್ಲ ಸಂಬಂಧಿಕರ ಮತ್ತು ಅವರ ಸ್ನೇಹಿತರ ಅಭಿಪ್ರಾಯ ಆಗಿತ್ತು. ಪ್ರಾಯಶಃ ಆ ಸಂದರ್ಭದಲ್ಲಿ ನಾನಿರ್ಬೋದು ಮತ್ತು ನಮ್ಮ ಸಂಸದರು ಸಹ ಅಲ್ಲಿಯ ಸ್ಥಳೀಯ SP ಅವರು ಮತ್ತು DG ಅವರನ್ನೆಲ್ಲ ಸಂಪರ್ಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ವಿ. ಈಗಾಗಲೇ FIR ಆಗಿದೆ. ಯಾರು ಈ ಆತ್ಮಹತ್ಯೆ ಅಥವಾ ಈ ರೀತಿಯ ಪ್ರಕರಣಕ್ಕೆ ಕಾರಣ ಆಗಿದ್ದಾರೆ ಅವರನ್ನು ಅರೆಸ್ಟ್ ಸಹ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು, ಆಕಾಂಕ್ಷಳ ಸಾವಿಗೆ ನ್ಯಾಯ ಸಿಗಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರ್ಕಾರದ ಮೂಲಕ ಪಂಜಾಬ್ ಸರ್ಕಾರಕ್ಕೆ ಒತ್ತಡ ಹಾಕ್ತಾರೆ. ಖಂಡಿತವಾಗಿಯೂ ನಾನು ಕರ್ನಾಟಕದ ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ. ಪಂಜಾಬ್ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಆಗ್ರಹ ಮಾಡಬೇಕು, ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಯಾರು ಇದರ ಹಿಂದೆ ಇದ್ದಾರೆ ಎನ್ನುವಂತಹ ಸಮಗ್ರ ತನಿಖೆಯನ್ನು ಮಾಡಿ ಆಕಾಂಕ್ಷಳಿಗೆ ನ್ಯಾಯ ದೊರಕಿಸಿಕೊಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾಡ್ತೇನೆ. ಮೊದಲು ಆತ್ಮಹತ್ಯೆ ಅಂತೇಳಿ ಪೊಲೀಸರು FIR ಮಾಡಿದ್ರು, ಮತ್ತು ಆಲ್ಟ್ರ್ ಮಾಡಿಕೊಂಡು ಪ್ರೊಫೆಸರ್ ಮೇಲೆ ಪ್ರಕರಣ ದಾಖಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆ ಸಂದರ್ಭದಲ್ಲಿ ಇವರು ಹೋದಾಗ ಆತ್ಮಹತ್ಯೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಆದರೆ ತಾಯಿ ಮತ್ತು ಎಲ್ಲ ತಂದೆಯವರ ಅಭಿಪ್ರಾಯವನ್ನು ಪಡೆದು ಆಮೇಲೆ ನಮ್ಮ ಸಂಸತ್ ಸದಸ್ಯರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಸಹ ಅಲ್ಲಿಯ DG ಮಾತಾಡಿದ್ದಾರೆ. ಆಮೇಲೆ SP ಅವರಿಗೆ ಮಾತಾಡಿದ ನಂತರ ಇಲ್ಲ, ಅವರು ಇದನ್ನು ಸಮಗ್ರ ತನಿಖೆ ಮಾಡಬೇಕೆನ್ನುವಂಥ ಸಮಗ್ರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ ನಂತರವೇ ಇದನ್ನು ಪೂರ್ಣವಾಗಿ FIR ಅನ್ನು ಸಹ ಪ್ರೊಫೆಸರ್ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಹೆಸರನ್ನು ಸೇರಿಸಿ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯು ಆಯಿತು.